ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ 10th ಸ್ಟ್ಯಾಂಡರ್ಡ್ ಥರ್ಡ್ ಎಕ್ಸಸೈಸ್ ಥರ್ಡ್ ಕ್ವಶನ್ ಇದ್ದೀವಿ. ಅದರಲ್ಲಿ 4ನೇ ಕ್ವಶನ್ ನೋಡೋಣ. ಗಿವೆನ್ A3 ಅಂದರೆ ಥರ್ಡ್ ಟರ್ಮು 15, S10 ಅಂದರೆ ಫಸ್ಟ್ 10 ಟರ್ಮ್ಸ್ ಕೂಡಿದ್ರೆ 125. ಅದು 10th ಟರ್ಮ್ ಅಲ್ಲ, ಅದು ಎಸ್ ಅಂತಿದೆ. 10 ಟರ್ಮ್ಸ್ ಕೂಡಿದ್ರೆ 125, ಎರಡೇ ಕೊಟ್ಟಿರೋದು. ಫೈಂಡ್ ಡಿ ಆ್ಯಂಡ್ A10. ಡಿ ಕಾಮನ್ ಡಿಫ್ರೆನ್ಸ್, A10 10th ಟರ್ಮ್ ಕಂಡುಹಿಡಿಯಬೇಕು. ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಫಾರ್ಮುಲಾ ಶೀಟ್ ಕೈಲಿ ಇಟ್ಕೊಳ್ಳಿ. ಫಸ್ಟ್ ನಾವು ನೋಡಬೇಕಾಗಿರೋದು 3ನೇ ಫಾರ್ಮುಲಾ ಅಥವಾ 5ನೇ ಫಾರ್ಮುಲಾ ಹಾಕ್ಬೋದಾ ಅಂತ. ಎರಡು ಹಾಕೋದ್ರೂ ಎರಡರಲ್ಲೂ ನಾವು ವ್ಯಾಲ್ಯೂಸ್ ಏನೂ ಗೊತ್ತಿಲ್ಲ. ಏನು ಮಾಡೋಣ ಅಂದರೆ A3 ಒಂದು ಫಾರ್ಮುಲಾ ಬರುತ್ತೆ, ಅದು ಹಾಕೊಂಬೋಣ ಫಸ್ಟು. ಅಂದರೆ ಎರಡನೇ ಫಾರ್ಮುಲಾ ಅದರಲ್ಲಿ ಆ ಪ್ರಕಾರ A3 ಫಾರ್ಮುಲಾ ಎಷ್ಟು? A+2D. A3 ಮಾತ್ರ ಗೊತ್ತಿದೆ, A ಗೊತ್ತಿಲ್ಲ, D ಗೊತ್ತಿಲ್ಲ. A3 15 = A+2D. LHS RHS ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. A+2D = 15. ಇದು ಫಸ್ಟ್ ಈಕ್ವೇಷನ್ ಅಂತ ಇಟ್ಕೊಳ್ಳೋಣ. ಈಗ ನಮಗೆ ಎರಡು ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೋಸ್ಕರ ಇದು ಕಂಡುಹಿಡಿಯೋಕ್ಕಾಗಲ್ಲ, ಅದು ಅಲ್ಲಿಗೆ ನಿಲ್ಲಿಸೋಣ. ಅಂದರೆ ಈ ಈಕ್ವೇಷನಲ್ಲಿ ಎ ಮತ್ತು ಡಿ ಬಂದಿದೆ. ಇನ್ನೊಂದೇನಾದ್ರು ಈಕ್ವೇಷನ್ ಫಾರ್ಮ್ ಮಾಡಬೇಕು. ಹೆಂಗೆ ಅಂದರೆ ಯಾವ ಥರ ಅಂದರೆ ಆ ಈಕ್ವೇಷನಲ್ಲೂ ಎ ಮತ್ತು ಡಿ ಬರಬೇಕು. ಆಮೇಲೆ ಆ ಎರಡು ಈಕ್ವೇಷನ್ನ ಒಂದ್ರ ಕೆಳಗಡೆ ಒಂದು ಹಾಕ್ಕೊಂಡು ಆ್ಯಡ್ ಮಾಡಿದ್ರೆ, ನಾವು ಮೊದಲೆಲ್ಲ ಮಾಡ್ತೀವಲ್ಲ, ಯಾವುದಾದ್ರು ಎ ಅಥವಾ ಡಿ ಯಾವುದಾದ್ರು ಒಂದು ಕ್ಯಾನ್ಸಲ್ ಮಾಡಿದ್ರೆ ಇನ್ನೊಂದು ವ್ಯಾಲ್ಯೂ ಸಿಗುತ್ತೆ. ಅದು ಒಂದು ದಾರಿ ನಮಗೆ ಡಿ ಮತ್ತು A10 ಕಂಡುಹಿಡಿಯೋಕ್ಕೆ. ಈಗ ನಮಗೆ ಎ ಮತ್ತು ಡಿ ಎರಡೂ ಬರೋ ಥರ ಇನ್ನೊಂದು ಫಾರ್ಮುಲಾ, ಇನ್ನೊಂದು ಈಕ್ವೇಷನ್ ಫಾರ್ಮ್ ಮಾಡಬೇಕು. ಏನು ಮಾಡ್ಬೋದು? ಥರ್ಡ್ ಫಾರ್ಮುಲಾ ಹಾಕ್ಕೊಂಡ್ರೆ ಎ ಏನು ಗೊತ್ತಿಲ್ಲ, ಎ ಗೊತ್ತಿಲ್ಲ, ಎನ್ ಗೊತ್ತಿದೆ 10, ಡಿ ಗೊತ್ತಿಲ್ಲ. ಥರ್ಡ್ ಫಾರ್ಮುಲಾ ಹಾಕ್ಕೊಂಡ್ರೆ ಆಗಲ್ಲ. ಥರ್ಡ್ ಫೋರ್ತ್ ಫಾರ್ಮುಲಾ ಎಲ್ಲ ಒಂದೇ. 5ನೇ ಫಾರ್ಮುಲಾ ನೋಡೋಣ. ಎಸ್ ಗೊತ್ತಿದೆ, ಎನ್ ನಂಬರ್ ಆಫ್ ಟರ್ಮ್ಸ್ ಗೊತ್ತಿದೆ 10, ಎ ಗೊತ್ತಿಲ್ಲ, ಎನ್ ಗೊತ್ತಿದೆ, ಡಿ ಗೊತ್ತಿಲ್ಲ, ಎ ಮತ್ತು ಡಿ ಗೊತ್ತಿಲ್ಲ. ಓಕೆ, ಇಲ್ಲಿ ಫಸ್ಟ್ ಈಕ್ವೇಷನಲ್ಲೂ ಅಷ್ಟೇ ಎ ಮತ್ತು ಡಿ ಹಂಗೆ ಹಾಕ್ಕೊಂಡಿದ್ದೀವಿ. ಈಗ 5ನೇ ಫಾರ್ಮುಲಾ ಹಾಕೊಂಡು ಮಾಡಿದ್ರೆ ಸೇಮ್ ಹಂಗೆ ಬರುತ್ತೆ, ಎ ಮತ್ತು ಡಿ ಹಂಗೆ ಇರುತ್ತೆ. ಸರಿ, 5ನೇ ಫಾರ್ಮುಲಾ ಹಾಕ್ಕೊಬೋದು. 5th ಫಾರ್ಮುಲಾ S = n/2 × 2a + n-1d. ನಾವೇನು ಮಾಡ್ತಾ ಇದ್ದೀವಿ, ಎ ಮತ್ತು ಡಿ ಹಂಗೆ ಉಳಿಯುತ್ತೆ, ಅದರ ವ್ಯಾಲ್ಯೂ ಇನ್ನೂ ಗೊತ್ತಿಲ್ಲ. ಹಂಗೆ ಉಳಿಯೋ ಥರ ಇನ್ನೊಂದು ಈಕ್ವೇಷನ್ ಫಾರ್ಮ್ ಮಾಡಿ ಆ ಎರಡು ಈಕ್ವೇಷನ್ ಒಂದ್ರ ಕೆಳಗೆ ಒಂದು ಹಾಕ್ಕೊಂಡು ಎ ಅಥವಾ ಡಿ ಯಾವುದಾದ್ರೂ ಒಂದು ಕ್ಯಾನ್ಸಲ್ ಮಾಡೋ ಥರ ಮಾಡಿ, ಹಂಗೆ ಮಾಡಿದ್ರೆ ಇನ್ನೊಂದು ವ್ಯಾಲ್ಯೂ ಗೊತ್ತಾಗುತ್ತೆ. ನಮಗೆ ಡಿ ಮತ್ತು A10 ಕಂಡುಹಿಡಿಯೋಕ್ಕೆ ಏನಾದ್ರು ಒಂದು ದಾರಿ ಸಿಗುತ್ತೆ ಅಂತ ನೋಡ್ತಾ ಇರೋದು. ಈಗ ಏನೇನು ವ್ಯಾಲ್ಯೂ ಇದೆ ಗೊತ್ತಿದೆ, ಹಾಕೋಣ. 125 = 10/2 × 2a + number of terms 10, 10 - 1 × d. ನೆಕ್ಸ್ಟ್ ನಾವೀಗ
ಎ ಮತ್ತು ಡಿ ಎರಡು ವೇರಿಯೇಬಲು ಆರ್ ಎಚ್ ಎಸ್ ಅಲ್ಲಿದೆ, ಅದನ್ನು ಎಲ್ ಎಚ್ ಎಸ್ ತೊಗೊಬೇಕು. ಅಂದರೆ ಒಟ್ಟು ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಎರಡು ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ, ಕನ್ಫ್ಯೂಸ್ ಆಗೋದು ಬೇಡ ಅಂತ. ನೆಕ್ಸ್ಟು 10/2 5 ಆಗುತ್ತೆ, ಇಂಟು 2a ಪ್ಲಸ್ 10 - 1 ಇದೆ ಬ್ರ್ಯಾಕೆಟಲ್ಲಿ 9 ಇಂಟು ಡಿ 90 125 ಹಂಗೆ ಇದೆ. 5 ಇಂಟು 2a ಪ್ಲಸ್ 9d ಇಸ್ ಈಕ್ವಲ್ ಟು 125. ಅಂದರೆ ಬ್ರ್ಯಾಕೆಟ್ ಇದೆ ಅಂದರೆ ಬ್ರ್ಯಾಕೆಟ್ ಒಳಗಿರೋ ಎರಡು ಟರ್ಮ್ಸ್ನ 5ಇಂದ ಮಲ್ಟಿಪ್ಲೈ ಮಾಡಬೇಕು. 5 ಇಂಟು 2 10a ಪ್ಲಸ್ 5 ಇಂಟು 9 45d. 10a ಪ್ಲಸ್ 45d ಇಸ್ ಈಕ್ವಲ್ ಟು 125. 10, 45 ಮತ್ತು 125 ಎಲ್ಲನೂ 5ಇಂದ ಡಿವೈಡ್ ಆಗುತ್ತೆ, ಅದಕ್ಕೆ ಈ ಈಕ್ವೇಷನ್ನ 5ಇಂದ ಡಿವೈಡ್ ಮಾಡೋಣ. ಅವಾಗೇನು ಸಿಗುತ್ತೆ? 10/5 2, 45/5 9, 125/5 25. ಈಗ ಎರಡನೇ ಈಕ್ವೇಷನ್ ಏನು ಸಿಕ್ತು ನಮಗೆ? 2a ಪ್ಲಸ್ 9d ಇಸ್ ಈಕ್ವಲ್ ಟು 25. ಫಸ್ಟ್ ಈಕ್ವೇಷನ್ನು ಇಲ್ಲೇ ಮೇಲೆ ಕಾಣಿಸ್ತಾ ಇದೆ. a ಪ್ಲಸ್ 2d ಇಸ್ ಈಕ್ವಲ್ ಟು 15. ಎರಡು ಫಾರ್ಮುಲಲ್ಲಿ ನಾವು ಅಂದ್ಕೊಂಡಿದ್ದೇನು ಒಂದ್ರ ಕೆಳಗೆ ಒಂದು ಹಾಕ್ಕೊಬೇಕು, ಎ ಅಥವಾ ಡಿ ಕ್ಯಾನ್ಸಲ್ ಮಾಡಬೇಕು. ಎ ಕ್ಯಾನ್ಸಲ್ ಮಾಡೋಣ ಅಂತ ತಗೊಂಡ್ರೆ ಮೇಲೆ 1a ಇದೆ ಫಸ್ಟ್ ಈಕ್ವೇಷನ್ನು, ಸೆಕೆಂಡ್ ಈಕ್ವೇಷನ್ 2a ಇದೆ. ಅಂದರೆ ಫಸ್ಟ್ ಈಕ್ವೇಷನ್ನ 2ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅಲ್ಲ -2ಇಂದ ಮಲ್ಟಿಪ್ಲೈ ಮಾಡಿದ್ರೆ -2a ಬರುತ್ತೆ. ಸೆಕೆಂಡ್ ಈಕ್ವೇಷನ್ 2a ಇದೆ, ಕ್ಯಾನ್ಸಲ್ ಮಾಡ್ಬೋದು. ಅಥವಾ ಡಿ ಕ್ಯಾನ್ಸಲ್ ಮಾಡೋಣ ಅಂತ ತಗೊಂಡ್ರೆ ಫಸ್ಟ್ ಈಕ್ವೇಷನಲ್ಲಿ 2 ಇದೆ, ಸೆಕೆಂಡ್ ಈಕ್ವೇಷನ್ 9 ಇದೆ. ಅದನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಫಸ್ಟ್ ಈಕ್ವೇಷನ್ನ 9ಇಂದ ಮಲ್ಟಿಪ್ಲೈ ಮಾಡಬೇಕು, ಸೆಕೆಂಡ್ ಈಕ್ವೇಷನ್ನ 2ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾವುದಾದ್ರು ಒಂದಕ್ಕೆ ಮೈನಸ್ ಹಾಕ್ಕೊಬೇಕು. ಆ ಥರ ಡಿ ಕ್ಯಾನ್ಸಲ್ ಮಾಡ್ಬೋದು. ಆ ಥರ ನೋಡಿದ್ರೆ ಎ ಕ್ಯಾನ್ಸಲ್ ಮಾಡೋದೇ ಸುಲಭ ಅನಿಸುತ್ತೆ. ಆ ಥರ ಯೋಚನೆ ಮಾಡಿಕೊಂಡು ಎ ಕ್ಯಾನ್ಸಲ್ ಮಾಡ್ತಾರ ನೋಡೋಣ. ಅಂದರೆ ಸೆಕೆಂಡ್ ಈಕ್ವೇಷನಲ್ಲಿ 2a ಇದೆ, ಫಸ್ಟ್ ಈಕ್ವೇಷನಲ್ಲಿ a ಇದೆ. ಎನ 2ಇಂದ ಮಲ್ಟಿಪ್ಲೈ ಮಾಡಿದ್ರೆ 2a ಆಗುತ್ತೆ. 2a ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. -2ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ ಅನಿಸುತ್ತೆ. ಮಲ್ಟಿಪ್ಲೈ ಈಕ್ವೇಷನ್ 1 ಬೈ -2. ಫಸ್ಟ್ ಈಕ್ವೇಷನ್ನ -2ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ವಿ, ಏನಾಗುತ್ತೆ ನೋಡೋಣ. -2a ಅಂದರೆ ಫಸ್ಟ್ ಈಕ್ವೇಷನಲ್ಲಿ a ಇದೆ, a ಇಂಟು -2 ನಾವೆಲ್ಲದನ್ನು -2ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. a ಇಂಟು -2a ಮತ್ತು ಪ್ಲಸ್ ಇಂಟು ಮೈನಸ್ 2d ಇಂಟು 2 4d ಇಸ್ ಈಕ್ವಲ್ ಟು ಮತ್ತು ಪ್ಲಸ್ ಇಂಟು ಮೈನಸ್ 15 ಇಂಟು 2 30. ನಾವು ಫಸ್ಟ್ ಈಕ್ವೇಷನ್ನ -2ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ ಈಕ್ವೇಷನ್ ಬಂದಿದೆ. ಇದನ್ನು ಫಸ್ಟ್ ಈಕ್ವೇಷನ್ ಅಂತ ಇಟ್ಕೊಳ್ಳೋಣ. ಈಗ ಮೇಲೆ ಬಂದಿರೋ ಫಸ್ಟ್ ಈಕ್ವೇಷನ್ ಬಿಟ್ಕೊಳ್ಳೋಣ. ಈಗ ಫಸ್ಟ್ ಈಕ್ವೇಷನ್ ಏನಾಯಿತು? -2a - 4d ಇಸ್ ಈಕ್ವಲ್ ಟು -30. ಸೆಕೆಂಡ್ ಈಕ್ವೇಷನ್ನು 2a ಪ್ಲಸ್ 9d ಇಸ್ ಈಕ್ವಲ್ ಟು 25. ಈ ಎರಡು ಈಕ್ವೇಷನಿಂದ ಏನು ಮಾಡ್ಬೋದು? ಒಂದ್ರ ಕಡೆ ಒಂದು ಹಾಕ್ಕೊಂಡು ಆ್ಯಡ್ ಮಾಡೋದು. ಎರಡು ಈಕ್ವೇಷನು ಒಂದ್ರ ಕಡೆ ಒಂದು ಹಾಕ್ಕೊಂಡಿದ್ದೀವಿ. 2a - 2a 2 0, ಅದು ಕ್ಯಾನ್ಸಲ್ ಆಯಿತು.
ನೆಕ್ಸ್ಟ್ 9D ಇದೆ -4D ಇದೆ, 9 4 5, 5D ಮಿತ್ತು ಈಸ್ ಈಕ್ವಲ್ ಟು -30 + 25, ಅವೆರಡು ಸಮ್ ಏನು ಬರುತ್ತೆ -5 ಬರುತ್ತೆ. ಈಗ ಒಂದು ದಾರಿ ಸಿಕ್ತು, 5D ಈಸ್ ಈಕ್ವಲ್ ಟು -5. ಈಗ D ವ್ಯಾಲ್ಯೂ ಕಂಡುಹಿಡಿಬೋದು ಆರಾಮಾಗಿ. D ಈಸ್ ಈಕ್ವಲ್ ಟು -5 / 5 ಪ್ಲಸ್ ಇಂಟು ಮೈನಸ್ 5 / 5 1. D ವ್ಯಾಲ್ಯೂ ಸಿಕ್ತು -1 ಅಂತ. ನಾವಿನ್ನು ಏನು ಕಂಡುಹಿಡಿಬೇಕು? D ವ್ಯಾಲ್ಯೂ ಸಿಕ್ತು. ಈಗ A10 ಕಂಡುಹಿಡಿಬೇಕು. A10 ಕಂಡುಹಿಡಿಬೇಕಾದ್ರೆ A10 ಎರಡನೇ ಫಾರ್ಮುಲಾ ಪ್ರಕಾರ A + 9D ಹಾಕ್ಕೊಬೋದು. A ಗೊತ್ತಿಲ್ಲ ಇನ್ನು ನಮಗೆ. D ಗೊತ್ತಾಯಿತು. ಫಸ್ಟ್ A ಕಂಡುಹಿಡಿಯೋಣ. A ಕಂಡುಹಿಡಿಯೋಕ್ಕೆ ತುಂಬ ಸುಲಭ. ಇಲ್ಲಿ ಫಸ್ಟಲ್ಲೇ ಒಂದು ಫಾರ್ಮುಲಾ ಹಾಕ್ಕೊಂಡಿದ್ದೀವಿ, A3 = A + 2D ಅಂತ. ನಮಗೆ A3 ವ್ಯಾಲ್ಯೂ ಗೊತ್ತಿದೆ, D ವ್ಯಾಲ್ಯೂ ಗೊತ್ತಾಯಿತು -1, ಇವಾಗ ತಾನೇ ಕಂಡುಹಿಡಿದ್ವಿ. ಅದು ಹಾಕ್ಕೊಂಡ್ರೆ A ವ್ಯಾಲ್ಯೂ ಕಂಡುಹಿಡಿಬೋದು. ಫಸ್ಟ್ A ವ್ಯಾಲ್ಯೂ ಕಂಡುಹಿಡಿಯೋಣ, ಅದರಿಂದ A10 ಕಂಡುಹಿಡಿಯೋಕ್ಕಾಗಲ್ಲ. A3 = A + 2D, 15 = A + 2D. A + 2D = 15. D ವ್ಯಾಲ್ಯೂ ಗೊತ್ತಿದೆ -1, ಮಿಕ್ಕಿದ್ದೆಲ್ಲ ಹಂಗೆ ಬರ್ಕೋಣ. A + 2 × -1, 2 × -1 -2 ಆಯಿತು. A - 2 = 15. A = 15 ಹಂಗೆ ಬರ್ಕೊಂಡಿದ್ದೀವಿ. 2 RHS ಬಂದರೆ +2 ಆಯಿತು, -2 ಇರೋದು +2 ಆಯಿತು. 15 2 17. A = 17. ಈಗ ಇನ್ನೇನು ಕಂಡುಹಿಡಿಬೇಕು? A10 ಕಂಡುಹಿಡಿಬೇಕು. A10 ಮೂರನೇ ಫಾರ್ಮುಲಾ ಹಾಕೋಣ. An = A + n-1D. ನಾವು ಎಷ್ಟನೇ ಟರ್ಮ್ ಕಂಡುಹಿಡಿತಾ ಇದ್ದೀವಿ? 10th ಟರ್ಮ್, ಅದಕ್ಕೆ A10 ಅಂತ ಹಾಕೋಣ. A10 = A ವ್ಯಾಲ್ಯೂ ಗೊತ್ತಿದೆ, N ವ್ಯಾಲ್ಯೂ ಗೊತ್ತಿದೆ, D ವ್ಯಾಲ್ಯೂ ಗೊತ್ತಿದೆ. ಆ ವ್ಯಾಲ್ಯೂಸ್ ಹಾಕೋಣ. 17 + 10 - 1 × -1. 17 ಹಂಗೆ ಬರ್ಕೋಣ. 10 - 1 ಹತ್ತರಲ್ಲಿ 1 ಹೋದರೆ 9, ಮಿಕ್ಕಿದೆಲ್ಲ ಹಂಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟು 2 ಬ್ರ್ಯಾಕೆಟ್ ಇದೆ, ಒಂದರಲ್ಲಿ 9 ಇದೆ, ಇನ್ನೊಂದರಲ್ಲಿ -1 ಇದೆ. ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ -9 ಆಗುತ್ತೆ, ಮಿಕ್ಕಿದೆಲ್ಲ ಹಂಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಬ್ರ್ಯಾಕೆಟಿಂದ ಈಚೆ ಪ್ಲಸ್ ಇದೆ, ಬ್ರ್ಯಾಕೆಟ್ ಒಳಗಡೆ ಮೈನಸ್ ಇದೆ, +* -9 ಹಂಗೆ ಬರ್ಕೊಂಡಿದ್ದೀವಿ. ಇನ್ನೆಲ್ಲನೂ ಹಂಗೆ ಬರ್ಕೊಂಡಿದ್ದೀವಿ. A10 = 17 - 9. A10 = 12ರಲ್ಲಿ 9 ಹೋದರೆ 8. ನಾವು ಎರಡು ಏನೇನು ಕಂಡುಹಿಡಿಯಬೇಕಾಗಿದ್ದು? D ಮತ್ತು A10. D ವ್ಯಾಲ್ಯೂ -1, A10 ವ್ಯಾಲ್ಯೂ 8. A10 = 8. Thank you.